ಕತೆ ಒಂದು ಹಣ್ಣು ಅ ಸಿಂಗಲ್ ಫ್ರೂಟ್. ಒಮ್ಮೆ ಒಂದು ಹಳ್ಳಿಯಲ್ಲಿ ಅಣ್ಣ ತಂಗಿ ವಾಸಿಸುತ್ತಿದ್ದರು. ಅವರ ಹೆಸರು ರಮೇಶ್ ಮತ್ತು ಸೀತಾ. ಒಂದು ದಿನ ಅವರ ತಾಯಿ ಅವರಿಗೆ ಒಂದು ಮಾವಿನ ಹಣ್ಣು ಕೊಟ್ಟರು. ಆದರೆ ಇಬ್ಬರಿಗೂ ಅದು ಸಂಪೂರ್ಣವಾಗಿ ಬೇಕಿತ್ತು. ರಮೇಶ್, ನಾನು ದೊಡ್ಡವನು, ಹಣ್ಣನ್ನು ನಾನು ತಿನ್ನಬೇಕು. ಸೀತಾ, ನಾನು ಚಿಕ್ಕವಳು, ಹಣ್ಣನ್ನು ನಾನು ತಿನ್ನಬೇಕು ಎಂದು ಇಬ್ಬರೂ ಜಗಳ ಆರಂಭಿಸಿದರು. ತಾಯಿಗೆ ಇದನ್ನು ನೋಡಿ ಬೇಸರವಾಯಿತು. ಅವರು ಏನು ಮಾಡಿದರು ಎಂದರೆ ಅವರು ಹಣ್ಣನ್ನು ಮಧ್ಯಭಾಗದಲ್ಲಿ ಕತ್ತರಿಸಿ ಅರ್ಧವನ್ನು ಇಬ್ಬರಿಗೂ ನೀಡಿದರು. ಆದರೆ ತಾಯಿ ಮತ್ತೆ ಹೇಳಿದರು, ತಾಯಿ, ನೀವಿಬ್ಬರೂ ಒಟ್ಟಿಗೆ ಹಂಚಿಕೊಂಡು ತಿನ್ನಬೇಕು. ಪ್ರೀತಿಯಿಂದ ಹಂಚಿಕೊಳ್ಳುವುದು ದೊಡ್ಡ ಗುಣ. ಈ ಮಾತು ಕೇಳಿದ ರಮೇಶ್ ಮತ್ತು ಸೀತಾ ಶರ್ಮಿಸಿದರು. ಅವರು ಬೇರೆಯವರೊಂದಿಗೆ ಹಂಚಿಕೊಳ್ಳುವ ಮಹತ್ವವನ್ನು ಕಲಿತರು. ಅಂದಿನಿಂದ ಅವರೆಲ್ಲವನ್ನೂ ಪ್ರೀತಿಯಿಂದ ಹಂಚಿಕೊಳ್ಳಲು ಆರಂಭಿಸಿದರು. ನೈತಿಕ ಪಾಠ: ಪ್ರೀತಿಯಿಂದ ಹಂಚಿಕೊಳ್ಳುವುದು ಸೌಹಾರ್ದತೆಯ ಸಂಕೇತ. ಒಬ್ಬರೊಂದಿಗೆ ಹಂಚಿಕೊಂಡರೆ ಸಂತೋಷವೂ ಹೆಚ್ಚುತ್ತದೆ.